ನಾನಿವತ್ತು ಅತಿ ಆಸೆ ಗತಿ ಕೇಡು ಎಂಬ ಗಾದೆನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗಿದು ಇಷ್ಟವಾದಲ್ಲಿ, ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ. ಪ್ರಸ್ತುತ ಅತಿಯಾಸೆ ಗತಿ ಕೇಡು ಗಾದೆಯ ತಿರುಳನ್ನು ತಿರುಕನ ಕನಸು ಪದ್ಯ ತುಂಬ ಸ್ಪಷ್ಟವಾಗಿ ವಿವರಿಸುತ್ತದೆ. ಗಾದೆಗಳನ್ನು ಹಿರಿಯರು ತಮ್ಮ ಅನುಭವದಿಂದ ಹೇಳಿರೋದನ್ನು ನಾವು ಗಾದೆ ಅಂತ ಕರಿತೀವಿ. ಆ ಗಾದೆಗಳು ನೋಡೋದಕ್ಕೆ ತುಂಬ ಚಿಕ್ಕದಾದರೂ ಅಂದರೆ ವಾಮನನಾದರೂ ಅದರಲ್ಲಿ ತುಂಬ ಅರ್ಥ ಇರುತ್ತೆ ಅನ್ನೋದು ಈ ಸೆಂಟೆನ್ಸ್ನ ಅರ್ಥ. ಒಂದು ಪಕ್ಷ ವೇದ ಸುಳ್ಳಾದರೂ ಎಂದಿಗೂ ಗಾದೆ ಸುಳ್ಳಾಗೋದಿಲ್ಲ ಅನ್ನೋ ಮಾತು ಕೂಡ ಇದೆ. ಪ್ರಸ್ತುತ ಗಾದೆ, ಈ ಗಾದೆ ಅತಿಯಾಸೆ ಗತಿ ಕೇಡು ಗಾದೆಯ ತಿರುಳನ್ನು ತಿರುಕನ ಕನಸು ಪದ್ಯ. ತಿರುಕನ ಕನಸು ಪದ್ಯದಲ್ಲಿ ಅತಿಯಾಸೆ ಗತಿ ಕೇಡು ಅನ್ನೋ ಇದನ್ನು ತುಂಬ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ತಿರುಕ ರಾಜನಾಗುವ ಅವಕಾಶ ಪಡೆದಂತೆಯೂ ಸಕಲ ವೈಭವಗಳಲ್ಲಿ ಮೆರೆದಂತೆಯೂ ಕನಸು ಕಾಣುತ್ತಾನೆ. ಅಂದರೆ ಅವನಿಗೆ ಕನಸಲ್ಲಿ ನಾನು ರಾಜನಾಗಿರುವಂತೆ ಸಕಲ ವೈಭವಗಳನ್ನು ಅನುಭವಿಸುತ್ತಿರುವಂತಹ ಕನಸು ಅವನಿಗೆ ಬೀಳುತ್ತೆ. ಶತ್ರುಗಳ ದಾಳಿ ಎದುರಾಗುತ್ತಲೇ ಕೈಕಾಲುಗಳನ್ನು ಒದರಿ ಎಚ್ಚರಗೊಳ್ಳುತ್ತಾನೆ. ಅಂದು ಲಭಿಸಿದ ಅನ್ನದ ಬಟ್ಟಲು ಮಣ್ಣು ಪಾಲಾಗುತ್ತದೆ. ತನ್ನ ಇತಿಮಿತಿ ಮೀರಿ ಆಸೆ ಪಡಬಾರದು, ಏಕೆಂದರೆ ಹಾಗೆ ಮಿತಿಮೀರಿ ಆಸೆ ಪಟ್ಟದ್ದು ಅದೃಷ್ಟವಶಾತ್ ಸಿಕ್ಕರೂ ಅದರ ಬೆನ್ನಲ್ಲೇ ಬರುವ ಅಪಾಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಶಕ್ತಿ ಇರುವುದಿಲ್ಲ. ಅಂದರೆ ನಮಗೆ ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯನೋ ಅಷ್ಟು ಆಸೆ ಪಡಬೇಕು. ತುಂಬ ಅತಿಯಾದ ಆಸೆ ಪಟ್ಟಾಗ ಅದರಲ್ಲಿ ಬರುವಂತಹ ಕಷ್ಟಗಳನ್ನು ನಾವು ಎದುರಿಸಲು ಸಿದ್ಧನಿರಬೇಕು ಅನ್ನೋದು ಈ ಪ್ಯಾರದ ಅರ್ಥ. ಥ್ಯಾಂಕ್ ಯು.